ಸುರ್ಜೇವಾಲಾ ಭೇಟಿಯ ಬಳಿಕ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಜೊತೆಗೆ ರಾಜಕೀಯ ವಿಷಯವಾಗಿ ನಾವೇನು ಮಾತನಾಡಿಲ್ಲ, ಪವರ್ ಶೇರಿಂಗ್ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದೇನೆ. ಪಕ್ಷ ಅಧಿಕಾರಕ್ಕೆ ಬರಲು ಶಿವಕುಮಾರ್ ಅವರ ಕೊಡುಗೆ ಇದೆ, ಅವರಿಗೂ ಅವಕಾಶವನ್ನ ನೀಡಬೇಕು ಅಂತ ಹೇಳಿದ್ದೇನೆ. ನನ್ನ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತು, ಹಾಗಾಗಿ ನಾನು ಸಮಾಧಾನದಿಂದ ಇದ್ದೇನೆ ಅನ್ನೋದಾಗಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾರನ್ನ ಭೇಟಿ ಮಾಡಿದ ನಂತರದಲ್ಲಿ ಶಾಸಕ ಬಾಲಕೃಷ್ಣ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಹೋಟೆಲ್ನಲ್ಲಿ ಬೆಣ್ಣೆ ಒಂದೇ ರೀತಿ ಇರೋದಿಲ್ಲ, ಹಾಗಾಗಿ ಬೆಣ್ಣೆಯನ್ನ ಹೇಗೆ ತುಪ್ಪ ಮಾಡಿಕೊಳ್ಬೇಕು ಅನ್ನೋದು ಅವರವರಿಗೆ ಬಿಟ್ಟಂತಹ ವಿಚಾರ. ಅನುದಾನ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸಿಗಲಿದೆ ಅಂತ ಹೇಳಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಭೇಟಿಯ ಬಳಿಕ ಮಾಗಡಿ ಶಾಸಕ ಬಾಲಕೃಷ್ಣ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದರೆ ರಾಜಕೀಯವಾಗಿ ಏನು ಕೂಡ ನಾವು ಚರ್ಚೆಯನ್ನ ಮಾಡಲಿಲ್ಲ, ಕ್ಷೇತ್ರ ಪಕ್ಷ ಸಂಘಟನೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಸಚಿವರ ಬದಲಾವಣೆಯ ಬಗ್ಗೆ ಇಲ್ಲಿ ನಾವು ಚರ್ಚೆ ನಡೆಸಿಲ್ಲ. ಅನುಭವಿಗಳು ಸೀನಿಯರ್ಸ್ ಇದ್ದಾರೆ, ಸಚಿವ ಸ್ಥಾನದ ಬಗ್ಗೆ ಅವರೇ ತೀರ್ಮಾನವನ್ನ ಕೈಗೊಳ್ತಾರೆ. ಇನ್ನು ನಾಳೆನೇ ಮಾಡಬೇಕು ಅಂತ ಏನು ಹೇಳಲಿಲ್ಲ. ಎಲ್ಲರ ಕೈಯಲ್ಲೂ ಬೆಣ್ಣೆ ಇರತ್ತೆ, ತುಪ್ಪ ಮಾಡ್ಕೊಳ್ಳೋದು ಶಾಸಕರಿಗೆ ಬಿಟ್ಟಿದ್ದು. ಶಾಸಕರು ಸಚಿವರ ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಅಂದರೆ ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ, ಅದರಲ್ಲೂ ಕೂಡ ತಮ್ಮ ಪಕ್ಷದ ವಿರುದ್ಧವಾಗಿಯೇ ಈ ರೀತಿ ಹೇಳಿಕೆಗಳನ್ನು ನೀಡುವಂಥದ್ದು ತಪ್ಪು. ಈ ಬಗ್ಗೆ ಸುರ್ಜೇವಾಲಾ ಕೇಳಿಲ್ಲ, ನಾನು ಕೂಡ ಹೇಳಿಲ್ಲ. ನನ್ನ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತು, ಹಾಗಾಗಿ ನಾನು ಸಮಾಧಾನದಿಂದ ಇದ್ದೇನೆ. ಪಕ್ಷದ ಶಿಸ್ತನ್ನ ಮೀರಿ ಮಾತನಾಡಬಾರ್ದು, ಎಲ್ಲರೂ ಇತಿಮಿತಿಯಲ್ಲಿ ಇರಬೇಕು. ನೋಟಿಸ್ ಕೊಡೋದು ಶಿವಕುಮಾರ್ ಅವರ ಕರ್ತವ್ಯ ಅನ್ನೋದಾಗಿಯೂ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಶಾಸಕ ಬಾಲಕೃಷ್ಣ.